ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಕಾಲದಲ್ಲಿ ಕುಟುಂಬ ಊಟಕ್ಕೂ ಕಷ್ಟಪಡುತ್ತಿತ್ತು. ಹಾಲು ಮಾರುತ್ತಾ ಜೀವನ ಸಾಗಿಸಿದ ಹುಡುಗ ಒಂದು ಸಮಯದಲ್ಲಿ ಲೈಟ್ ಬಾಯ್ ಆಗಿ ಕೆಲಸ. ಮುಂದೆ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಅನ್ನೇ ರೂಲ್ ಮಾಡುವ ಮಟ್ಟಕ್ಕೆ ಬೆಳೆದರೆ ಅದು ಸಾಮಾನ್ಯ ಕತೆ ಅಲ್ಲ ಸ್ನೇಹಿತರೆ. ಅದು ಹೋರಾಟ, ನೋವು, ಅವಮಾನ ಮತ್ತು ಗೆಲುವಿನ ಕತೆ. ಹಾಗಾದರೆ ಸ್ನೇಹಿತರೆ, ಇದು ಯಾರೋ ಬೇರೆ ವ್ಯಕ್ತಿ ಕಥೆಯಲ್ಲ. ಇಂದು ನಾವು ಹೇಳೋದು ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವನದ ಕತೆ. ಇವರ ಜೀವನದಲ್ಲಿ ಆಗಿದ್ದೇನು, ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ಯಾವಾಗ, ಇನ್ನು ನಟ ದರ್ಶನ್ಗೆ ತಕ್ಷಣ ಯಶಸ್ಸು ಸಿಕ್ಕಿದ್ದು ಹೇಗೆ, ಎಲ್ಲವನ್ನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ಗೆ ಹೊಸಬರು ಭೇಟಿಯನ್ನ ನೀಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗೆ ಇರೋ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. 1977 ಫೆಬ್ರವರಿ 16 ಶಿವರಾತ್ರಿಯ ದಿನವೇ ನಟ ದರ್ಶನ್ ಹುಟ್ಟಿದ್ದು. ಹೌದು ಸ್ನೇಹಿತರೆ, 1977 ಫೆಬ್ರವರಿ 16 ಶಿವರಾತ್ರಿಯ ದಿನ ಹೊನ್ನಪೇಟೆಯ ರಾಮಕೃಷ್ಣ ಆಶ್ರಮದಲ್ಲಿ ಜನಿಸಿದ ದರ್ಶನ್ ಅವರ ಮೊದಲ ಹೆಸರು ಹೇಮಂತ್ ಕುಮಾರ್. ಇವರು ಕನ್ನಡ ಚಿತ್ರರಂಗದ ಖ್ಯಾತ ಕಲಾವಿದ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಯ ಹಿರಿಯ ಪುತ್ರ. ಇನ್ನು ನಟ ದರ್ಶನ್ ಇವರಿಗೆ ಇಬ್ಬರು ಒಡ ಹುಟ್ಟಿದವರಿದ್ದಾರೆ. ಓರ್ವ ತಮ್ಮ ಮತ್ತು ಓರ್ವ ಸಹೋದರಿ. ದಿನಕರ್ ತೂಗುದೀಪ್ ಇವರು ಸಹೋದರ. ಇವರು ಕನ್ನಡ ಚಿತ್ರರಂಗದಲ್ಲಿ ಚಲನಚಿತ್ರ ನಿರ್ದೇಶಕ, ನಿರ್ಮಾಪಕ ಹಾಗೂ ಚಿತ್ರಕಥೆಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ. ಹಾಗೆ ದಿವ್ಯಾ ಸಹೋದರಿ, ಇವರು ದರ್ಶನ್ನ ಕೊನೆಯ ತಂಗಿ. ಸ್ನೇಹಿತರೆ, ಇಂದು ಕೋಟಿ ಅಭಿಮಾನಿಗಳ ದಾಸ ಆಗಿರೋ ದರ್ಶನ್ ಬಾಲ್ಯದಲ್ಲಿ ತುಂಬಾ ನೋವು, ಕಷ್ಟದ ಜೀವನದಲ್ಲಿ ಬೆಳೆದಂತಹ ವ್ಯಕ್ತಿ. ಪ್ರಾಣಿಗಳಂದ್ರೆ ಪಂಚಪ್ರಾಣ, ಬಾಲ್ಯದಿಂದಲೂ ಇತ್ತು ಪ್ರಾಣಿ ಒಲವು. ಇನ್ನು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪ್ರಾಣಿ ಪಕ್ಷಿಗಳೆಂದರೆ ಪಂಚಪ್ರಾಣ. ಅವರಿಗೆ ಬಾಲ್ಯದಿಂದಲೂ ಪ್ರಾಣಿಗಳ ಮೇಲೆ ಅಪಾರ ಒಲವಿದೆ. ಮೈಸೂರಿನಲ್ಲಿರೋ ಅವರ ತೂಗುದೀಪ್ ಫಾರ್ಮ್ ಹೌಸ್ ಪ್ರಾಣಿ ಪ್ರೇಮಿಗಳ ನೆಚ್ಚಿನ ತಾಣವಾಗಿದೆ. ಮೈಸೂರು ಮೃಗಾಲಯದ ಬ್ರ್ಯಾಂಡ್ ರಾಯಭಾರಿ ಆಗಿರೋ ದರ್ಶನ್ ಪ್ರಾಣಿಗಳನ್ನ ದತ್ತು ಪಡೆಯುವ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ. ಅಂದರೆ ದರ್ಶನ್ ಅವರಿಗೆ ಪ್ರಾಣಿಗಳೆಂದರೆ ಹೆಚ್ಚಿನ ಪ್ರೀತಿ. ಇನ್ನು ನಟ ದರ್ಶನ್ ಓದಿದ್ದು ಎಷ್ಟು ಗೊತ್ತಾ? ಅವರೇ ಹೇಳಿದ ಮಾತು. ಸ್ನೇಹಿತರೆ, ನಟ ದರ್ಶನ್ ಕ್ರಾಂತಿ ಸಿನಿಮಾದ ಪ್ರಮೋಷನ್ ಸಮಯದಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಮಾತನಾಡುವಾಗ, ನಾನು ಕೂಡ ಓದಿದ್ದು ಸರ್ಕಾರಿ ಶಾಲೆಯಲ್ಲೇ, ಆದ್ದರಿಂದಲೇ ನನಗೆ ಸರ್ಕಾರಿ ಶಾಲೆಯ ಮೇಲೆ ಹೆಚ್ಚಿನ ಪ್ರೀತಿ. ನಾನು ಓದಿದ್ದು ಕೇವಲ 10ನೇ ತರಗತಿ ಎಂದು ತಮ್ಮ ವಿದ್ಯಾಭ್ಯಾಸ ಎಷ್ಟು ಎನ್ನುವುದನ್ನ ಹೇಳಿಕೊಂಡಿದ್ದಾರೆ. ಇವರ ಸಂಪೂರ್ಣ ವಿದ್ಯಾಭ್ಯಾಸ ಮೈಸೂರಿನ ಸರ್ಕಾರಿ ಶಾಲೆಯಲ್ಲೇ ಪೂರ್ಣಗೊಳಿಸಿದ್ದಾರೆ. ಹಾಗಾದ್ರೆ ನಟ ದರ್ಶನ್ ಹುಟ್ಟಿ ಬೆಳೆದಿದ್ದು ಎಲ್ಲಿ? ಸ್ನೇಹಿತರೆ, ನಟ ದರ್ಶನ್ ಹುಟ್ಟಿ ಬೆಳೆದಿದ್ದು ಕೊಡಗು ಜಿಲ್ಲೆಯ ಪೊನ್ನಪೇಟೆಯಲ್ಲಿ ಜನಿಸಿದರು. ಆದರೆ ಅವರು ತಮ್ಮ ಬಾಲ್ಯ ಮತ್ತು ವಿದ್ಯಾಭ್ಯಾಸವನ್ನ ಹೆಚ್ಚಾಗಿ ಮೈಸೂರಿನಲ್ಲೇ ಕಳೆದಿದ್ದಾರೆ. ಇನ್ನು ಇವರು ಓದುತ್ತಿದ್ದ ದಿನಗಳಲ್ಲಿ ಅವರ ಕುಟುಂಬದ ಮೇಲೆ ದೊಡ್ಡ ಸಂಕಷ್ಟ, ಒಂದು ಹೊತ್ತಿನ ಊಟಕ್ಕೂ ಕಷ್ಟ. ಹಾಗಾದ್ರೆ ಆಗಿದ್ದೇನು ಗೊತ್ತಾ? ಇಲ್ಲಿಗೆ ದರ್ಶನ್ ಓದು ಅರ್ಧದಲ್ಲೇ, ಅಂದರೆ 10ನೇ ತರಗತಿ ಮುಗಿಯಿತು. ಮುಂದೆ ಆಗಿದ್ದೇನು ಗೊತ್ತಾ? ತೂಗುದೀಪ್ ಶ್ರೀನಿವಾಸ್ ದರ್ಶನ್ ಅವರ ತಂದೆ ಕಿಡ್ನಿ ಸಮಸ್ಯೆಯಿಂದ ಹಾಸಿಗೆ ಹಿಡಿದರು. ನಟ ದರ್ಶನ್ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರು ಕನ್ನಡ ಚಿತ್ರರಂಗದ ಹೆಸರಾದಂಥ ಖಳನಟ ಮತ್ತು ಪೋಷಕ ನಟರಾಗಿದ್ದರು. ದರ್ಶನ್ ತಾಯಿ ಮೀನಾ ಅವರು ಗೃಹಿಣಿಯಾಗಿದ್ದು ಇವರು ಕುಟುಂಬವನ್ನ ನೋಡಿಕೊಳ್ಳುತ್ತಿದ್ದರು. ಇನ್ನು ದರ್ಶನ್ ಕುಟುಂಬಕ್ಕೆ ಆಧಾರ, ಅದು ಸಂಪೂರ್ಣ ಕುಟುಂಬದ ಹೊಣೆ ಹೊತ್ತಿದ್ದ ದರ್ಶನ್ ತಂದೆ ಹಾಸಿಗೆ ಹಿಡಿದರು. ಮನೆಯ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಕುಸಿದು ಬಿಟ್ಟಿತ್ತು. ಇನ್ನು ತಂದೆಯ ಚಿಕಿತ್ಸೆಗಾಗಿ ದರ್ಶನ್ ತಾಯಿ ಮೀನಾ ತಮ್ಮ ಬಳಿ ಇದ್ದ ಬಹುತೇಕ ಎಲ್ಲವನ್ನ ಖರ್ಚು ಮಾಡಿದರು. ಇನ್ನು ತಮ್ಮ ಬಳಿ ಇದ್ದಂತಹ ಒಂದು ಮನೆ ಹೊರತುಪಡಿಸಿ ಎಲ್ಲವನ್ನ ಚಿಕಿತ್ಸೆಗಾಗಿ ಖರ್ಚು ಮಾಡಿದ್ರು. ಆ ಸಮಯದಲ್ಲಿ ದಿನನಿತ್ಯದ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ. ಇನ್ನು ಎಷ್ಟೇ ಖರ್ಚು ಮಾಡಿದ್ರು ತೂಗುದೀಪ್ ಶ್ರೀನಿವಾಸ್ ಅವರು ಅಕ್ಟೋಬರ್ 16, 1995 ನಿಧನರಾದರು. ಅವರಿಗೆ ಆಗ ಕೇವಲ 52 ವರ್ಷ ಅಷ್ಟೇ. ಇನ್ನು ತೀವ್ರ ಹೃದಯಾಘಾತದಿಂದ ಅವರು ಇಹಲೋಕ ತ್ಯಜಿಸಿದರು. ಇನ್ನು ದರ್ಶನ್ ಕುಟುಂಬ ಸಂಪೂರ್ಣ ಹೊಣೆ ಯಾರ ಮೇಲೆ? ಇನ್ನು ದರ್ಶನ್ ಕುಟುಂಬ, ಈ ಕುಟುಂಬಕ್ಕೆ ಆಧಾರ ಒಂದೇ, ಅದು ದರ್ಶನ್ ತಾಯಿ ನಡೆಸುತ್ತಿದ್ದ ಮೆಸ್.
ಈ ಮೆಸ್ನಿಂದ ಬರೋ ಅಷ್ಟೋ ಇಷ್ಟೋ ಹಣದಿಂದ ಕುಟುಂಬ ನೋಡಿಕೊಳ್ಳುತ್ತಿದ್ದರು. ಇನ್ನು ಚಿಕ್ಕ ವಯಸ್ಸಿನ ದರ್ಶನ್ ಹಸು ಸಾಕಿ ಹಾಲು ಮಾರುತ್ತಿದ್ದರು. ಆ ನೋವು, ಆ ಹೋರಾಟ ಮುಂದೆ ಅವರ ಪರ್ಸನಾಲಿಟಿ, ವ್ಯಕ್ತಿತ್ವವನ್ನೇ ಚೇಂಜ್ ಮಾಡಿತು. ದರ್ಶನ್ ತೆಗೆದುಕೊಂಡ ಒಂದೇ ನಿರ್ಧಾರ, ಇದು ಅವರ ತಂದೆಗೂ ಒಪ್ಪಿಗೆ ಇರಲಿಲ್ಲ. ಹಾಗಾದರೆ ಸ್ನೇಹಿತರೆ, ದರ್ಶನ್ ಕುಟುಂಬದಲ್ಲಿ ಎದುರಾದ ಸಂಕಷ್ಟ. ಈ ಸಮಯದಲ್ಲೇ ದರ್ಶನ್ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು. ದರ್ಶನ್ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಕನ್ನಡ ಚಿತ್ರರಂಗದ ಖ್ಯಾತ ಖಳನಟರಾಗಿದ್ದರು. ಆದರೂ ಕೂಡ ತಮ್ಮ ಮಗ ಸಿನಿಮಾ ರಂಗಕ್ಕೆ ಬರುವುದು ತಂದೆಗೆ ಅಷ್ಟು ಇಷ್ಟವಿಲ್ಲ. ತನ್ನ ಮಗನಿಗೆ ಸಿನಿಮಾ ರಂಗವೇ ಬೇಡ. ಇನ್ನು ನಟ ದರ್ಶನ್ ತಂದೆಯ ಇಚ್ಛೆಗೆ ವಿರುದ್ಧವಾಗಿ ದರ್ಶನ್ ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರ್ ತಾಲೂಕಿನ ಹೆಗ್ಗೋಡಿನಲ್ಲಿರೋ ನೀನಾಸಂ ಅಂದರೆ ಶ್ರೀ ನೀಲಕಂಠೇಶ್ವರ ನಾಟ್ಯ ಸಂಘ, ಇದು ಇಡೀ ಕರ್ನಾಟಕದಾದ್ಯಂತ ಅತ್ಯಂತ ಖ್ಯಾತಿ ಪಡೆದ ರಂಗ ಸಂಸ್ಥೆಯಾಗಿದೆ. ಇಲ್ಲಿಯೇ ನಟ ದರ್ಶನ್ ನಟನೆಯ ತರಬೇತಿ ಪಡೆದರು. ಆದರೆ ದುರದೃಷ್ಟವಶಾತ್ ದರ್ಶನ್ ಅವರು ಸ್ಟಾರ್ ನಟನಾಗಿ ಬೆಳೆಯುವುದನ್ನ ನೋಡಲು ಅವರ ತಂದೆ ಬದುಕಿರಲಿಲ್ಲ. ನಟ ದರ್ಶನ್ ನಿಜವಾಗಿಯೂ ಸಿನಿಮಾಗಳಲ್ಲಿ ಲೈಟ್ ಬಾಯ್ ಆಗಿ ಹಾಗೂ ಸಹಾಯಕ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ರ? ಹೌದು ಸ್ನೇಹಿತರೆ, ಶ್ರೀ ನೀಲಕಂಠೇಶ್ವರ ನಾಟ್ಯ ಸಂಘ ಇಲ್ಲಿ ತರಬೇತಿ ಮುಗಿಸಿದಂತಹ ದರ್ಶನ್ ಇನ್ನು ಮುಂದೆ ಏನು ಮಾಡೋದು ಅನ್ನೋ ಯೋಚನೆ, ಇನ್ನು ನನಗೆ ಅವಕಾಶ ಕೊಡೋದು ಯಾರು, ಇನ್ನು ಸಿನಿಮಾ ಬಗ್ಗೆ ಅಂತೂ ಒಂದು ಐಡಿಯಾ ಕೂಡ ಇಲ್ಲದೆ ಹಾಗಾದ್ರೆ ದರ್ಶನ್ ಅವರಿಗೆ ಮೊದಲೇ ನಟನಾಗೋ ಅವಕಾಶ ಸಿಕ್ಕಿಲ್ಲ. ಇನ್ನು ನಟ ದರ್ಶನ್ ಇವರು ಲೈಟ್ ಬಾಯ್ ಆಗಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದ್ದು ನಿಜ. ಇನ್ನು ಹಲವು ಚಿತ್ರದ ಸೆಟ್ಗಳಲ್ಲಿ ಲೈಟ್ ಬಾಯ್, ಛಾಯಾಗ್ರಾಹಕ ಅಂದರೆ ಫೋಟೋಗ್ರಾಫರ್ BC ಗೌರಿಶಂಕರ್ ಅವರ ಬಳಿ ಸಹಾಯಕನಾಗಿ ದುಡಿದರು. ದರ್ಶನ್ ಅವರ ಸಂಬಳ ಕೇವಲ 90 ರೂಪಾಯಿ ಅಷ್ಟೇ. ಇನ್ನು ಸಿನಿ ಪಯಣ ಆರಂಭಿಸುವ ಮುನ್ನ ಅಂಬಿಕಾ ಎನ್ನುವ ಧಾರಾವಾಹಿಯಲ್ಲಿ ನಟಿಸಿದ್ರು. ಈ ಧಾರಾವಾಹಿಯಲ್ಲಿ ನಟಿ ಸಿರಿ ಅವರು ದರ್ಶನ್ ಅವರಿಗೆ ಜೋಡಿಯಾಗಿ ನಟಿಸಿದ್ರು. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ. ಇವರಿಗೆ ಅವಕಾಶ ನೀಡಿದ್ದು ಯಾರು ಗೊತ್ತಾ? 1997ರಲ್ಲಿ ಬಿಡುಗಡೆಯಾದ ಮಹಾಭಾರತ ಹಾಗೂ ಅಂಬಿಕಾ ಧಾರಾವಾಹಿಗಳಲ್ಲಿ ನಟನೆ. ಆದರೆ ಮಹಾಭಾರತ ಕನ್ನಡ ಸಿನಿಮಾದಲ್ಲಿ ದರ್ಶನ್ ಅವರು ಬಾಪು ಎಂಬ ಸಣ್ಣ ಪಾತ್ರದಲ್ಲಿ ಪೋಷಕ ಪಾತ್ರವಾಗಿ ನಟಿಸಿದ್ರು. ಇನ್ನು ಮೆಜೆಸ್ಟಿಕ್ 2002 PN ಸತ್ಯ ನಿರ್ದೇಶನದ ಈ ಚಿತ್ರದಲ್ಲಿ ನಟ ದರ್ಶನ್ ದಾಸ ಎಂಬ ಪಾತ್ರದಲ್ಲಿ ನಟನೆ. ಇದೇ ಚಿತ್ರದ ಮೂಲಕ ಮೊದಲ ಬಾರಿಗೆ ನಾಯಕ ನಟನಾಗಿ ಕಾಣಿಸಿಕೊಂಡಿದ್ದು. ಹಾಗಾದರೆ ನಟ ದರ್ಶನ್ಗೆ ಮೊದಲನೇ ಸಿನಿಮಾದಲ್ಲಿ ಜನ ಬೆಂಬಲ ಹಾಗೂ ಯಶಸ್ಸು ಸಿಕ್ಕಿದ್ದು ಹೇಗೆ? ಸ್ನೇಹಿತರೆ, ಮೆಜೆಸ್ಟಿಕ್ ಚಿತ್ರ ದರ್ಶನ್ ಅವರಿಗೆ ನಾಯಕ ನಟನಾಗಿ ಮೊದಲ ಬ್ರೇಕ್ ನೀಡಿತು. ಈ ಚಿತ್ರಕ್ಕೆ ಕರುನಾಡಿನಾದ್ಯಂತ ಅಭಿಮಾನಿಗಳಿಂದ ಭರ್ಜರಿ ಬೆಂಬಲ ಸಿಕ್ಕಿತು. ಈ ಸಿನಿಮಾದಲ್ಲಿ ದರ್ಶನ್ ಅವರು ನಾಯಕ ನಟ. ಹಾಗಾದ್ರೆ ಈ ನಾಯಕನಿಗೆ ಸಿಕ್ಕಂತಹ ಸಂಭಾವನೆ ಅಂದರೆ ಪೇಮೆಂಟ್ ಎಷ್ಟು ಗೊತ್ತಾ? ಯಾವುದೇ ದೊಡ್ಡ ಸಂಭಾವನೆ ಪಡೆದಿಲ್ಲ. ಇನ್ನು ದರ್ಶನ್ ಹೇಳಿರೋ ಮಾತು, ಮೆಜೆಸ್ಟಿಕ್ ಸಿನಿಮಾಗೆ 0, ಕರಿಯಾ ಸಿನಿಮಾಗೆ 5,000 ರೂಪಾಯಿ, ಧ್ರುವ 10,000 ರೂಪಾಯಿ, ನಿನಗೋಸ್ಕರ ಚಿತ್ರಕ್ಕೆ ಸುಮಾರು 12,000 ರೂಪಾಯಿಗಳನ್ನ ಸಂಭಾವನೆಯಾಗಿ ಪಡೆದಿದ್ದೇನೆ. ಈ ಮೂಲಕ ದರ್ಶನ್ ತಾನು ನಟನಾಗಿ ನಟಿಸಿದ ಮೊದಲ ಚಿತ್ರ ಮೆಜೆಸ್ಟಿಕ್ಗೆ ಯಾವುದೇ ಸಂಭಾವನೆ ಇಲ್ಲ, ಅದು 0. ದರ್ಶನ್ ಅವರ ಆರಂಭಿಕ ಸಿನಿಮಾಗಳು ಮಹಾಭಾರತ 1997. ಈ ಸಿನಿಮಾ ದರ್ಶನ್ ಅವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದ ಸಿನಿಮಾ. ಇದರಲ್ಲಿ ಅವರು ಖಳನಟನ ಪಾತ್ರವನ್ನ ನಿರ್ವಹಿಸಿದರು. ಮೆಜೆಸ್ಟಿಕ್ 2002 ದರ್ಶನ್ ಅವರು ಮೊದಲ ಬಾರಿಗೆ ನಾಯಕ ನಟನಾಗಿ ಅಂದರೆ ಹೀರೋ ಆಗಿ ನಟಿಸಿದ ಸಿನಿಮಾ. ಇದು ಬ್ಲಾಕ್ ಬಾಸ್ಟರ್ ಹಿಟ್ ಆಯಿತು. ಮತ್ತೆ ಧ್ರುವ 2002 ಇದು ದರ್ಶನ್ ಅವರ ಎರಡನೇ ನಾಯಕ ನಟನಾಗಿ ನಟಿಸಿದಂತಹ ಸಿನಿಮಾ. ಮತ್ತೆ 2002ರಲ್ಲಿ ನಿನಗೋಸ್ಕರ ಇವರ ವೃತ್ತಿ ಜೀವನದ ಆರಂಭಿಕ ಸಿನಿಮಾಗಳಲ್ಲೊಂದು. ಒಂದೇ ವರ್ಷದಲ್ಲಿ ಸಾಲು ಸಾಲು ನಟ ದರ್ಶನ್ಗೆ ಆಫರ್. ಕಿಟ್ಟಿ 2003 ಆರಂಭಿಕ ವರ್ಷಗಳಲ್ಲಿ ಯಶಸ್ಸು ತಂದುಕೊಟ್ಟಂತಹ ಮತ್ತೊಂದು ಚಿತ್ರ ಅಂದರೆ ಅದು ಕಿಟ್ಟಿ ಸಿನಿಮಾ. ಕರಿಯಾ 2003 ದರ್ಶನ್ ಅವರ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು ನೀಡಿದ ಮತ್ತು ಗ್ಯಾಂಗ್ಸ್ಟಾರ್ ಪಾತ್ರದ ಮೂಲಕ ಜನಪ್ರಿಯತೆ ತಂದುಕೊಟ್ಟ ಸಿನಿಮಾಗಳಿವು. ಹಾಗಾದರೆ ದರ್ಶನ್ ಸಿನಿಮಾ ಪಯಣ ಅಲ್ಲಿಗೆ ನಿಲ್ಲಲಿಲ್ಲ. ಇನ್ನು ಕಲಾಸಿಪಾಳ್ಯ, ಗಜ, ಸಾರಥಿ, ಬುಲ್ಬುಲ್, ಬೃಂದಾವನ ಮತ್ತು ಅಂಬರೀಷ್ ಹೀಗೆ ಒಂದರ ಹಿಂದೆ ಒಂದರಂತೆ ಸೂಪರ್ ಹಿಟ್ ಸಿನಿಮಾಗಳು ಬಂದವು. ಆದರೆ 2012ರಲ್ಲಿ ಬಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ದರ್ಶನ್ ಕೆರಿಯರ್ಗೆ ಮತ್ತೊಂದು ದೊಡ್ಡ ಗೌರವ ತಂದಿದೆ.
ಹಾಗಾದರೆ ದರ್ಶನ್ ತೂಗುದೀಪ್ ಅವರು ತಮ್ಮ 2 ದಶಕಗಳ ಸಿನಿ ಪಯಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ದರ್ಶನ್ ಅವರು ಹಲವು ಸಿನಿಮಾಗಳು ಬರೋಬ್ಬರಿ 100 ಕೋಟಿಗೂ ಅಧಿಕ ಗಳಿಕೆ ಮಾಡಿವೆ. ಉದಾಹರಣೆಗೆ ಐತಿಹಾಸಿಕ ಚಿತ್ರವಾದಂತಹ ಕುರುಕ್ಷೇತ್ರ ಮತ್ತು ಯಜಮಾನ ಚಿತ್ರಗಳು ಭಾರಿ ಮೊತ್ತದ ಕಲೆಕ್ಷನ್ ಮಾಡಿವೆ. ಇನ್ನು ದರ್ಶನ್ ಅವರು ಸಾಮಾನ್ಯವಾಗಿ ಪ್ರತಿ ಸಿನಿಮಾಗೆ ಸುಮಾರು 15 ಕೋಟಿಯಿಂದ 25 ಕೋಟಿಯವರೆಗೂ ಈಗ ಸಂಭಾವನೆಯನ್ನ ಪಡೆಯುತ್ತಾರೆ. ಇತ್ತೀಚಿನ ವರದಿಗಳ ಪ್ರಕಾರ ಡೆವಿಲ್ ಚಿತ್ರಕ್ಕೆ ಸುಮಾರು 22 ಕೋಟಿ ಸಂಭಾವನೆ ಪಡೆದಿದ್ದಾರೆ. ಅದ್ಭುತ ನಟನೆಗಾಗಿ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಅತ್ಯುತ್ತಮ ನಟನೆಗಾಗಿ 2011 ಹಾಗೂ 2012ನೇ ಸಾಲಿನ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಸೈಮಾ ಪ್ರಶಸ್ತಿ, ಸಾರಥಿ 2012 ಮತ್ತು ಯಜಮಾನ 2021 ಚಿತ್ರಗಳಿಗಾಗಿ ಅತ್ಯುತ್ತಮ ನಟ ವಿಭಾಗದಲ್ಲಿ ಸೈಮಾ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಇವರ ನಟನೆಯ ಕಾಟೇರ 2024ರ ಸಿನಿಮಾಗೂ ಕೂಡ ಸಹ ಸೈಮಾದಲ್ಲಿ ಅತ್ಯುತ್ತಮ ಕನ್ನಡ ಸಿನಿಮಾ ಪ್ರಶಸ್ತಿ ಲಭಿಸಿದೆ. ಇತರ ಹಲವು ಫಿಲ್ಮ್ ಫೇರ್ ಮತ್ತು ಕರ್ನಾಟಕ ರಾಜ್ಯ ಮಟ್ಟದ ಜನಪ್ರಿಯ ಪ್ರಶಸ್ತಿಗಳನ್ನು ನಟ ದರ್ಶನ್ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ನಟ ದರ್ಶನ್ ಆಸ್ತಿ ಮತ್ತು ಐಷಾರಾಮಿ ಕಾರುಗಳ ಸಂಗ್ರಹ ಹೇಗಿದೆ? ರಾಜರಾಜೇಶ್ವರಿ ನಗರದಲ್ಲಿ ಅವರು ಬೃಹತ್ ನಿವಾಸವು ತುಂಬಾ ಪ್ರಸಿದ್ಧವಾಗಿದೆ. ಇದರ ಜೊತೆಗೆ ಬೆಂಗಳೂರಿನ ಸುತ್ತಮುತ್ತ ಕೃಷಿ ಭೂಮಿ, ತೋಟಗಳು ಮತ್ತು ದುಬಾರಿ ಫಾರ್ಮ್ ಹೌಸ್ಗಳನ್ನು ನಟ ದರ್ಶನ್ ಹೊಂದಿದ್ದಾರೆ. ನಟನೆಯ ಜೊತೆಗೆ ನಿರ್ಮಾಣ ಸಂಸ್ಥೆ, ಹೋಟೆಲ್ ಉದ್ಯಮ ಮತ್ತು ತೋಟಗಾರಿಕೆಯಲ್ಲೂ ಅವರು ಹೂಡಿಕೆಯನ್ನ ಮಾಡಿದ್ದಾರೆ. ಇನ್ನು ದರ್ಶನ್ ಅವರಿಗೆ ದುಬಾರಿ ಕಾರುಗಳು ಮತ್ತು ಬೈಕ್ಗಳೆಂದರೆ ಎಲ್ಲಿಲ್ಲದ ಕ್ರೇಜ್. ಅವರ ಬಳಿ ಇರೋ ಕೆಲವು ಬೆಲೆ ಬಾಳುವ ಕಾರುಗಳು ಲ್ಯಾಂಬೋರ್ಗಿನಿ, ಇದು ಅತ್ಯಂತ ದುಬಾರಿ ಮತ್ತು ವೇಗದ ಸ್ಪೋರ್ಟ್ಸ್ ಕಾರ್ ಆಗಿದ್ದು ದರ್ಶನ್ ಅವರ ನೆಚ್ಚಿನ ಕಾರುಗಳಲ್ಲಿ ಒಂದಾಗಿದೆ. ಲ್ಯಾಂಡ್ ರೋವರ್ ಡಿಫೆಂಡರ್ ಇತ್ತೀಚೆಗೆ ಖರೀದಿಸಿರುವ ಈ ಐಷಾರಾಮಿ ಕಾರು. ಟೊಯೋಟಾ ವೆಲ್ಫೇರ್ ಐಷಾರಾಮಿ ಸೌಕರ್ಯಗಳನ್ನು ಹೊಂದಿರೋ ದುಬಾರಿ ಕಾರು. ಆಡಿ Q7 ಈ ಐಷಾರಾಮಿ SUV ಕಾರು ದರ್ಶನ್ ಮತ್ತು ಅವರ ಪತ್ನಿಯ ಬಳಕೆಯಲ್ಲಿದೆ. ಟೊಯೋಟಾ ಫಾರ್ಚುನರ್ ಇದು ಜನಪ್ರಿಯ ಮತ್ತು ಬಲಿಷ್ಠ SUV ಕಾರು. ಇವುಗಳಲ್ಲದೆ ಇವರ ಬಳಿ ದುಬಾರಿ ಸೂಪರ್ ಬೈಕ್ಗಳು ದೊಡ್ಡ ಸಂಗ್ರಹವಿದೆ. ಸ್ನೇಹಿತರೆ, ನಟ ದರ್ಶನ್ ಅವರ ಒಟ್ಟು ಆಸ್ತಿಯ ಮೌಲ್ಯ 100 ರಿಂದ 120 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ವರದಿಗಳು ಅಂದಾಜಿಸಿವೆ. ಸ್ನೇಹಿತರೆ, ಈ ವಿಡಿಯೋ ನಟ ದರ್ಶನ್ ಇವರ ಜೀವನ, ಇನ್ನು ಇವರು ಹುಟ್ಟಿ ಬೆಳೆದಿದ್ದು ಹೇಗೆ, ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡುತ್ತಿದ್ದ ಕುಟುಂಬ ಇವತ್ತು 1000 ಜನಕ್ಕೆ ಅನ್ನ ಹಾಕೋ ಕೈ ಆಗಿದೆ. ಇನ್ನು ದರ್ಶನ್ ಮದುವೆ, ಇವರ ಸಂಸಾರ, ಇವರ ಜೀವನದಲ್ಲಿ ಎದುರಾಗಿರೋ ಸಂಕಷ್ಟ ಸಂಪೂರ್ಣ ಮಾಹಿತಿ ಬೇಕಾದರೆ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.